myself, myself, Aparna Deji. ಮೈಕ್ ಕೆಳಗಡೆ ತಗೋ ಬರ್ತದೆ. My seminar topic is institutional framework of housing finance. ಈಗಾಗಲೇ ನಿಖಿತ್ ಅವರು ಹೌಸಿಂಗ್ ಫೈನಾನ್ಸ್ ಮೀನಿಂಗ್ ಅಂತ ಹೇಳ್ಯಾರಲ್ರಿ, ಯಾರಿಗಾದ್ರೂ ಹೌಸಿಂಗ್ ಫೈನಾನ್ಸ್ ಮೀನಿಂಗ್ ಗೊತ್ತಿದ್ರೆ ಹೇಳ್ಬೋದು ಸ್ವಲ್ಪ. ಯಾರಿಗಾದ್ರೂ ಹೌಸಿಂಗ್ ಫೈನಾನ್ಸ್ ಮೀನಿಂಗ್ ಗೊತ್ತಿದ್ರೆ ಹೇಳ್ಬೋದು. What do you mean by housing finance? What do you mean by housing finance? ಯಾರು ಹೇಳ್ಬೋದು? ಹೇಳಿದ್ರೆ Providing fund for the purchase and construction of improvement of the home. Private fund for the purchase, Construction or improvement of the home. understand? ಇಂಪ್ರೂವ್ಮೆಂಟ್ ಆಫ್ ಲೋ. ಇಂಪ್ರೂವ್ಮೆಂಟ್ ಆಫ್ ಹೌಸ್. ಏನಪ್ಪಾ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಏನಪ್ಪಾ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಈಸ್ ದಿ ಫಂಡ್ ಪ್ರೊವೈಡ್ ಫಾರ್ ದಿ ಪರ್ಚೇಸ್ ಹೌಸ್, ಇಂಪ್ರೂವ್ಮೆಂಟ್ ಹೌಸ್ ಅಂಡ್ ಮಾಡಿಫಿಕೇಶನ್ ಅಂಡ್ ರೀಪೇಮೆಂಟ್ ದಿ ಹೌಸ್. ಏನಪ್ಪಾ ಅಂದ್ರೆ ಯಾವ್ದಾದ್ರು ನಿಮ್ಗೆ ನಿಂತೋಬೇಕಾಗಿರ್ತದ, ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ನೀವು ರೈತ ಒಳಗೆ ಹಾಕೊಂಡಿರಲಿಲ್ಲ ಮಾತ್ರ ಅಷ್ಟೊಂದು. ಅವಾಗ ಏನ್ ಮಾಡ್ಬೋದು, ನೀವು ಬ್ಯಾಂಕಿಗೆ ಹೋಗಿ ಅವನ್ನ ಹೌಸಿಂಗ್ ಫೈನಾನ್ಸ್ ಬ್ಯಾಂಕಿಗೆ ಹೋಗಿ ಏನ್ ಮಾಡ್ಬೋದು, ನೀವು ಲೋನ್ ಅಪ್ಲೈ ಮಾಡ್ಬೋದು. ಯಾಕೆ ಇದ್ರ ಮೂಲಕಪ್ಪ ಅಂದ್ರೆ ಈಗ ಹೌಸಿಂಗ್ ಫೈನಾನ್ಸ್ ಮೂಲಕ ನೀವು ಹೋಗಿ ಅಂದ್ರೆ ಲೋನ್ ಪಡಿಬೋದು ಅಂತ ನಾನು ಹೇಳ್ಬೋದು. ಯಾಕೆ ನಂದು ಯಾವ್ದಪ್ಪ ಅಂದ್ರೆ ಇದ್ರಾಗಂದ್ರ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ನಂದು ಟಾಪಿಕ್. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಹೌಸಿಂಗ್ ಫೈನಾನ್ಸ್ ಅನ್ನೋದು ಡೇ ಬೈ ಡೇ ಹ್ಯಾಂಗ್ ಬೆಳ್ಕೊತ ಬಂದು ಮತ್ತೆ ಯಾವ್ಯಾವ ಕಂಪ್ನಿಗಳು ಏನಾಗ್ಯಾವ ಡೆವಲಪ್ಮೆಂಟ್ ಆಗ್ಯಾವ, ಅದರಲ್ಲಿ ಯಾವ ಕಂಪ್ನಿಗಳು ಸ್ಥಾಪನೆ ಆಗ್ಯಾವ, ಎಸ್ಟಾಬ್ಲಿಷ್ಮೆಂಟ್ ಆಗ್ಯಾವ ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ ಇವತ್ತಿನ ನನ್ನ ಸೆಮಿನಾರ್ ಟಾಪಿಕಲ್ಲೇ ಹೇಳ್ತೀನಿ. ನಾವು ಫ್ರೇಮ್ವರ್ಕ್ ಆಫ್ ಹೌಸಿಂಗ್ ಫೈನಾನ್ಸ್ ಹೇಳ್ಬೇಕಂದ್ರೆ ನಾವು ಪ್ರಮುಖವಾಗಿ ಎರಡು ಭಾಗ ಮಾಡ್ಕೊತೀವಿ. ಒಂದೇದು ಯಾವ್ದಪ್ಪ ಅಂದ್ರೆ ಪ್ರೀ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಮಾಡ್ಕೊತೀವಿ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಪೋಸ್ಟ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಮಾಡ್ತೀವಿ. ಎರಡು ಕಾಲಮಾನದಲ್ಲಿ ಏನು ಮಾಡ್ತೀವಿ ನಾವು ಅವಾಗ ಏನು ಮಾಡ್ತೀವಿ ವಿಭಾಗ ಮಾಡ್ಕೊತೀವಿ ನಾವು. ಫಸ್ಟೇದು ಯಾವ್ದಪ್ಪ ಅಂದ್ರೆ ಫಸ್ಟ್ನೇದು ಪ್ರೀ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಪ್ರೀ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೀ ಅಂದ್ರೆ ಮೊದಲೇ ಅಂದ್ರೆ 1970ಗಿಂತ ಹೆಂಗಿತ್ತು ಅಂದ್ರೆ ಹಿಂಗಪ್ಪ ಅಂದ್ರೆ ಸೆಂಟ್ರಲೈಸ್ಡ್ ಡೈರೆಕ್ಟ್ ಕ್ರೆಡಿಟ್ ಮಾತ್ರ ಏನು ಮಾಡಿತ್ತು ಹೌಸಿಂಗ್ ಫೈನಾನ್ಸ್ ಕೊಡ್ತಾ ಇತ್ತು. ಸೆಂಟ್ರಲೈಸ್ಡ್ ಡೈರೆಕ್ಟ್ ಕ್ರೆಡಿಟ್ ಅಂದ್ರೆ ಏನಪ್ಪಾ ಅಂದ್ರೆ ಓನ್ಲಿ ಸೆಂಟ್ರಲೈಸ್ಡ್ ಅಥಾರಿಟಿ ಗೌರ್ಮೆಂಟ್ ಅಥಾರಿಟಿ ಆಗಿರುತ್ತಲ್ಲ ಗೌರ್ಮೆಂಟ್ ಅಂಡರ್ದಾಗ ಅವು ಮಾತ್ರ ಏನು ಮಾಡ್ತೀವಿ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಕೊಡ್ತಾ ಇದ್ವು. ಯಾವಾಗ 1970 ಒಳಗೆ. ಆದ್ರೆ ಮುಂದೆ 1970 ಏಪ್ರಿಲ್ 25 ಏನಾಗ್ತಪ್ಪ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹುಡ್ಕೋ ಏನಾಗ್ತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹುಡ್ಕೋ ಸ್ಥಾಪನೆ ಆಗ್ತದೆ. ಯಾವಾಗಂದ್ರೆ 1970 ಏಪ್ರಿಲ್ 25. ಇದು ಎಂಥ ಬ್ಯಾಂಕ್ ಅಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಇದು ಹ್ಯಾಂಗ ಸ್ಥಾಪನೆ ಆಗಿರ್ತದಪ್ಪ ಅಂದ್ರೆ ಇಂಡಿಯನ್ ಕಂಪನಿ ಆಕ್ಟ್. ಮೈಕ್ ದಬಾಚ್ ಬರ್ತೀನಿ. ನಿನ್ನ ವಾಯ್ಸ್ ಕ್ಲಿಯರ್ ಕೇಳ್ತಿದೆಯಲ್ಲ ವಿತೌಟ್ ಮೈಕ್ ಹೇಳು. 1970 ಏಪ್ರಿಲ್ 25 ಏನಾಗ್ತದಪ್ಪ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹುಡ್ಕೋ ನಾಮಕರಣ ಏನಪ್ಪ ಅಂದ್ರೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿದ್ರು. ನಾಮಕರಣ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಬ್ಯಾಂಕ್ ಅಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದು. ಇದು ಹ್ಯಾಂಗ್ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಇಂಡಿಯನ್ ಕಂಪನೀಸ್ ಆಕ್ಟ್ 1956 ಪ್ರಕಾರ ಏನಿದೆ ಇದು ಸ್ಥಾಪನೆ ಆಗ್ಯದ. ಇದ್ರದ್ದು ಹೆಡ್ ಕ್ವಾರ್ಟರ್ ಏನಪ್ಪ ಅಂದ್ರೆ ಡೆಲ್ಲಿ ಆಗದ. ಇದೇನು ಮಾಡ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಏನಾಗ್ತದೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಏನು ಮಾಡ್ತಪ್ಪ ಅಂದ್ರೆ ಹೌಸಿಂಗ್ ಲೋನ್ ಕೊಡಲಿಕ್ಕೆ ಏನು ಮಾಡ್ತದೆ ಸ್ಟಾರ್ಟ್ ಮಾಡ್ತಾರ. ಇನ್ನು ಅದೇ ರೀತಿಯಾಗಿ ಮೂರನೇದಪ್ಪ ಅಂದ್ರೆ 1977 ಏನಾಗ್ತಪ್ಪ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ HDFC ಆಸ್ ಎ ಫಸ್ಟ್ ಪ್ರೈವೇಟ್ ಸೆಕ್ಟರಿಕಲ್ ಹೌಸಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. 1977 ಏನಾಗ್ತಪ್ಪ ಅಂದ್ರೆ ಫಸ್ಟ್ ಏನಾಗ್ತದೆ ಈಗ ಏನು ಮಾಡಿದ್ವಿ 1977 ಏನಾಗಿತ್ತಂದ್ರೆ ಒಳ್ಳೆ ಏನು ಪಬ್ಲಿಕ್ ಫಸ್ಟ್ ಏನು ಮಾಡಿದ್ವಿ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಕೊಡ್ತಾ ಇದ್ವಿ. ಈಗ ಏನಾಗಿದೆ 1977 HDFC ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಇದು ಎಂಥ ಬ್ಯಾಂಕ್ ಅಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇದು. ಇದೇ ಕೊಡ್ತಪ್ಪ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಕೊಡ್ತದೆ. ಅವಾಗ ಅದ್ರ ಕೊಂಡ್ರೆ ಯಾರಪ್ಪ ಅಂದ್ರೆ HT ಪರೇಖಾ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವಪ್ಪ ಅಂದ್ರೆ ನೆಕ್ಸ್ಟ್ ಫಸ್ಟ್ ಏಪ್ರಿಲ್ 1984 ಏನಾಗ್ತಪ್ಪ ಅಂದ್ರೆ DHFL ಅನ್ನೋದು ಏನಂದ್ರೆ ಕಮೆನ್ಸ್ ಆಪರೇಷನ್. DHFL ಅಂದ್ರೆ ಡಿವೈನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್. ಅದು ಕನ್ಫರ್ಮ್ ಡಿವೈನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್. ಇದೇ ಮಾಡ್ತಪ್ಪ ಅಂದ್ರೆ ಇದನ್ನು ಕೂಡ ಏನು ಮಾಡ್ತದೆ ಹೌಸಿಂಗ್ ಫೈನಾನ್ಸ್ ಏನು ಮಾಡ್ತದೆ ದುಡ್ಡು ಅನ್ನೋ ಏನು ಮಾಡ್ತದೆ ಪ್ರೊವೈಡ್ ಮಾಡ್ತದೆ ಯಾರಿಗಂದ್ರೆ ಕಸ್ಟಮರ್ಸ್ಗೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲದಪ್ಪ ಅಂದ್ರೆ ಮುಂಬೈದಾಗ. ಇದ್ರದ್ದು ಇದು ಕೊಂಡ್ರೆ ಯಾರಪ್ಪ ಅಂದ್ರೆ ರಾಜೇಶ್ ವರ್ಧಮಾನ್. ನೆಕ್ಸ್ಟ್ 98 ಏನಾಗ್ತಪ್ಪ ಅಂದ್ರೆ ಒಂದು ಆಕ್ಟ್ ಬರ್ತದೆ. 1988 1987 ಒಂದು ಆಕ್ಟ್ ಬರ್ತದೆ. ಅದು ಆಕ್ಟ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಕ್ಟ್ 1987 ಒಂದು ಆಕ್ಟ್ ಬರ್ತದೆ. ಅದ್ರ ಪ್ರಕಾರ ಏನಾಗ್ತಪ್ಪ ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಸ್ ಎ ರೆಗ್ಯುಲೇಟರಿ ಆ್ಯಂಡ್ ಸೂಪರ್ವೈಸರಿ ಬಾಡಿ ಏನು ಮಾಡ್ಬೋದು ಆಕ್ಟ್ ಏನು ಮಾಡ್ತದೆ ಅಂತ
ಅಧಿಕಾರ ಕೊಡ್ಬೋದಲ್ಲ ಅದಕ್ಕೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕಿಗೆ ಅದೇನು ಮಾಡ್ತದೆ ನೆಕ್ಸ್ಟ್ ಏನು ಮಾಡ್ತದೆ 98 ಏನು ಮಾಡ್ತದೆ ಅದೆಲ್ಲ ರೀತಿಯಾದಂಥ ಇದು ಹೌಸಿಂಗ್ ಬ್ಯಾಂಕ್ ಸಂಪರ್ಕಂಗೆ ಎಲ್ಲ ಆಕ್ಟಿವಿಟಿ ಇರ್ತದೆ ಅದಕ್ಕೆಲ್ಲ ರೆಗ್ಯುಲೇಟರಿ ಮತ್ತು ಏನು ಮಾಡ್ತಾರೆ ಸೂಪರ್ವೈಸಿಂಗ್ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಪೋಸ್ಟ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇನ್ನು 1918 ಅನಂತರ ಏನು ಮಾಡ್ತಾವಲ್ಲ ಕೆಲವು ಬ್ಯಾಂಕ್ಗಳು ಮಾಡ್ತಾವ ಹೌಸಿಂಗ್ ಫೈನಾನ್ಸ್ಗಳು ಎಸ್ಟಾಬ್ಲಿಷ್ ಆಗ್ತಾವ. ಅವು ಯಾವಪ್ಪ ಅಂದ್ರೆ ಅರ್ಲಿ 1990 ಅರ್ಲಿ ಅಂದ್ರೆ 1980 ಮುಂಚೆ ಅಂದ್ರೆ 1988 to 88 1990 ಒಳಗೆ ಯಾವ ಬರ್ತವ ಕೆಲವು ಬ್ಯಾಂಕ್ ಬರ್ತಾವ. ಅವು ಎಂಥ ಬ್ಯಾಂಕ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಕಂಪ್ನೀಸ್ ಪ್ರಮೋಟ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ 90 ಬಿಫೋರ್ ಏನು ಮಾಡ್ತಾವ ಅಂದ್ರೆ ಕೆಲವು ಬ್ಯಾಂಕ್ಗಳು ಯಾವಾಗ ಇನ್ಶೂರೆನ್ಸ್ ಕಂಪ್ನಿ ಅನ್ಸ್ತದ ಅದನ್ನು ಕೂಡ ಏನು ಮಾಡ್ತದ ಹೌಸಿಂಗ್ ಫೈನಾನ್ಸ್ ಕೊಡಲಿಕ್ಕೆ ಏನು ಮಾಡ್ತದ ಅದೊಂದು ಆಕ್ಟಿವಿಟಿ ಆಗಿ ಮಾಡ್ತದ ಇರುವಂಥದ್ದು ಅವನು ಆದರೆ ಇನ್ಶೂರೆನ್ಸ್ ಅಂದ್ರೆ ಅದು ವ್ಯಕ್ತಿಗಳಿಗೆ ಇನ್ಶೂರೆನ್ಸ್ ಕಟ್ಟೆ ಕೊಡಬೇಕು. ಆದರೆ ಏನು ಮಾಡ್ತಂದ್ರೆ 90 ಅಲ್ಲಿ ಏನಾಗ್ತದೆ ಅದು 1990 ಅಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಅದನ್ನು ಕೂಡ ಏನು ಮಾಡ್ತದೆ ಹೌಸಿಂಗ್ ಫೈನಾನ್ಸ್ ಕೂಡ ಟ್ರೈ ಮಾಡ್ತದೆ. ನೆಕ್ಸ್ಟ್ ಇನ್ ಲೆಟರ್ 1990 ಏನಂತಪ್ಪ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಗೆಟ್ ಆಕ್ಟಿವೇಟ್ ಇನ್ ಡೈರೆಕ್ಟ್ ಲೆಂಡಿಂಗ್ ಫಾರ್ ಹೌಸಿಂಗ್ ಫೈನಾನ್ಸ್. 1990ಗಿಂತ ಮುಂಚೆ ಏನಿರ್ತಲ್ಲ ಅಲ್ಲಿ ಯಾವ ಬ್ಯಾಂಕ್ ಇದ್ರು ಅಷ್ಟೇ ಮಾಡ್ತೀವಿ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಕೊಡ್ತಾ ಇದ್ದೀವಿ. ಆದ್ರೆ 1990 ಆಫ್ಟರ್ ಏನಾಗ್ತಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡ್ತಾ ಅವನು ಆಕ್ಟಿವೇಟ್ ಆಗ್ತದೆ ಡೈರೆಕ್ಟ್ ಆಗಿ ಏನು ಮಾಡ್ತಾ ಹೌಸಿಂಗ್ ಫೈನಾನ್ಸ್ ಏನು ಮಾಡ್ತದೆ ಕಸ್ಟಮರ್ಗೆ ಹೊಸ್ತಾ ಇರ್ತದೆ. ನೆಕ್ಸ್ಟ್ ಯಾವುದು 2009 and 2011 ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರಿನ್ ಬ್ಯಾಂಕ್ಸ್ ಗೆಟ್ ಆಕ್ಟಿವಿಟಿ ಇನ್ ಹೌಸಿಂಗ್ ಫೈನಾನ್ಸ್ ಮಾರ್ಕೆಟ್. ಇನ್ನು 2009 ಮತ್ತು 2010 ಏನಾಗ್ತಪ್ಪ ಅಂದ್ರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವಲ್ಲ ಮೈಕ್ರೋ ಅಂದ್ರೆ ಸಣ್ಣ ಸಣ್ಣ ಫೈನಾನ್ಸ್ ಹೊರಗೆ ಇರ್ತಾವ ಆಲ್ಮೋಸ್ಟ್ ಈಗ ಕೋಆಪರೇಟಿವ್ ಬ್ಯಾಂಕ್ ಅವೆಲ್ಲ ಅವಂಥವು ಇರ್ತಾವೆ ಅವನು ಕೂಡ ಏನು ಮಾಡ್ತಾವೆ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಏನು ಮಾಡ್ತವೆ ಗೌರ್ಮೆಂಟ್ ಏನು ಮಾಡ್ತದೆ ಆರ್ಡರ್ ಮಾಡ್ತವೆ ಅಲ್ಲಿಂದ ಅವನು ಕೂಡ ಏನು ಮಾಡ್ತಾವೆ ಹೌಸಿಂಗ್ ಫೈನಾನ್ಸ್ ಕೊಡೋಕೆ ಟ್ರೈ ಮಾಡ್ತಾವೆ. ಮತ್ತೇನು ಮಾಡ್ತಾವೆ ಅದೇ ರೀತಿ ಫಾರಿನ್ ಬ್ಯಾಂಕ್ಸ್ ಏನು ಮಾಡ್ತಾವೆ ಅವನು ಏನು ಆಕ್ಟಿವೇಟ್ ಆಗ್ತಾವೆ ಏನು ಕೊಡೋಕೆ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಏನು ಮಾಡ್ತಾವೆ ಅವನು ಕೂಡ ಹೌಸಿಂಗ್ ಫೈನಾನ್ಸ್ ಮಾರ್ಕೆಟ್ ಏನು ಮಾಡ್ತಾ ಅವನು ಪಾರ್ಟಿಸಿಪೇಟ್ ಮಾಡ್ಬೋದು ಏನು ಮಾಡ್ತಾ ಅವನು ಕೂಡ ಏನು ಮಾಡ್ತಾವ ಅಂದ್ರೆ ಹೌಸಿಂಗ್ ಲೋನ್ ಕೊಡೋಕೆ ಅವರು ಮುಂದೆ ಬರ್ತಾವೆ ಹೇಳ್ಬೋದು. ನೆಕ್ಸ್ಟ್ ಇನ್ನು ಯಾವನಪ್ಪ ಅಂದ್ರೆ ನೆಕ್ಸ್ಟ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ಯಾವ ಅಂತಂದ್ರೆ ನೋಡಿದೆವು ನಾವು ಹುಡ್ಕೋ ನೋಡಿದೆವು ಆಮೇಲೆ ಯಾವ ನೋಡಿದೆ HDFC ನೋಡಿದೆವು ಅದೇ ರೀತಿಯಾಗಿ DHFL ನೋಡಿದೆವು. ಅವೆಲ್ಲ ಏನು ಮಾಡ್ತಾವೆ ಅಂದ್ರೆ ಇವು 3 ಅಂಡರ್ಗ ಬರ್ತಾವೆ. ಇದು ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಯಾವ ಕೇಳ್ತೀವಿ ನಾವು ಯಾರಿಗೆ ಗೊತ್ತು Their main purpose is to ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ bank their money. maybe under ಕೆಲಸ SBI ಆಗಿರ್ಬೋದು. ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಯಾವ ಕಮರ್ಷಿಯಲ್ ಆಕ್ಟಿವಿಟಿಗೆ ಸಾಲ ಕೊಡ್ತಾರಲ್ಲ ಅಂತ ಬ್ಯಾಂಕ್ ಏನು ಕರಿತೀವಿ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಆ ಕಮರ್ಷಿಯಲ್ ಬ್ಯಾಂಕ್ ಯಾವ ಬರ್ತಾವ ಅಂದ್ರೆ ಎಕ್ಸಾಂಪಲ್ ಯಾವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್, ಎಕ್ಸ್ಟ್ರಾ ಕೇಂದ್ರ ಬ್ಯಾಂಕ್ ಬರ್ಬೋದು ಬರ್ತದ. ಅಂದ್ರೆ ಇವೆಲ್ಲ ಕಮರ್ಷಿಯಲ್ ಬ್ಯಾಂಕ್ ಅಂಡರ್ ಬರ್ತಾವ. ಅದೇ ರೀತಿಯಾಗಿ ನೋಡ್ತಾ ಹೌಸಿಂಗ್ ಫೈನಾನ್ಸ್ ಕಂಪ್ನೀಸ್ ಇಷ್ಟೊತ್ತು ಹೇಳಿದ್ರೆ ನಾವು ಹುಡ್ಕೋ ಮತ್ತು HDFC DHFL ಇವೆಲ್ಲ ಏನು ಬರ್ತಾವ ಅಂದ್ರೆ ಹೌಸಿಂಗ್ ಫೈನಾನ್ಸ್ ಕಂಪ್ನೀಸ್ಗಳ ಅಂಡರ್ ಬರ್ತಾವೆ. ಇನ್ನು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಯಾವ ಬರ್ತಾವ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಬರ್ತದೆ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಅವು ಮತ್ತು DCC ಬ್ಯಾಂಕು ಅದರಲ್ಲಿ ಬರ್ತದೆ ಅದರ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಬರ್ತದೆ. ಅದೇ ರೀತಿಯಾಗಿ ಯಾವ ಬರ್ತದಪ್ಪ ಅಂದ್ರೆ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕು ಹಳ್ಳಿ ಇರ್ತಾವೆ ಅವ್ರಿಗೆ ಕೂಡ ಏನು ಮಾಡ್ತಾ ಹೌಸಿಂಗ್ ಫೈನಾನ್ಸ್ ಕೊಡೋಕೆ ಏನು ಮಾಡ್ಬೋದು ಅವನು ಕೊಡ್ಬೋದು ಅವನು ಪ್ರತಿಶತ ಆಗುತ್ತೆ. ಥ್ಯಾಂಕ್ ಯು.